ತಪ್ಪಿಸಿಕೊಳ್ಳಲು ಯಾವತ್ತೂ ಸಾಧ್ಯವಿಲ್ಲ. ಇಂದು ನನ್ನ ಈ ಪಿಸ್ತೂಲಿಗೆ ನೀನು ಆಹುತಿಯಾಗಲೇಬೇಕು. ಮಿಸ್ಟರ್ ಪ್ರೇಮ್ ಕಪೂರ್, ಈಗ ಬಂತು ನಿನ್ನ ಮರಣ. ಇಂಪಾಸಿಬಲ್. ಈ ಪ್ರೇಮ್ ಕಪೂರ್ನನ್ನು ಅಷ್ಟು ಸುಲಭವಾಗಿ ಗುಂಡಿಕ್ಕಿ ಕೊಂದದು ಈ ನರಲೋಕದ ಯಾವ ನರಾದವರಿಂದಲೂ ಸಾಧ್ಯವಿಲ್ಲ ಎಂದು ನಾ ಬಿಟ್ಟ ಬಾಣ ಗುರಿ ತಲುಪುವುದು ಅಂದೇ ನನ್ನ ಒಡಲಿಗೆ ಶಾಂತಿ ಎಂದು ನನ್ನ ತಂಗಿಯ ಋಣ ತೀರಿಸುವೆನು. ಅಂದೇ ನನ್ನ ದೇಹಕ್ಕೆ ವಿಶ್ರಾಂತಿ ಎಂದು ನಾನು ಖೈದಿಯಾದೆನು. ಅಂದೇ ಪ್ರಾರಂಭವಾಯಿತು ಈ ನನ್ನ ಕ್ರಾಂತಿ, महाक्रांति। अर्जुन वर्ण रावण को मारने के लिए श्री राम पैदा हुआ, कब उसको मारने के लिए श्री कृष्ण पैदा हुआ, लेकिन अनाड़ी अर्जुन वर्ण को मारने के लिए ये प्रेम कपूर पैदा हुआ हूँ, सिर्फ प्रेम कपूर। सह्याद्रिपुರದ सत्य रुद्रನ ಏಕೈಕ ಸುಪುತ್ರ ಈ ಸಮುದ್ರ ಅಂದಿನ ರಾಮರಾಜಕ್ಕೆ ರಾಜಾದಿರಾಜ ದೇವರಾಜಾದರೆ ಎಂದಿನ ಕಾಮರಾಜಕ್ಕೆ ಖಳನಾಯಕವೇ ಈ ಸಮುದ್ರ। ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ಕಾಮದ ಸಮುದ್ರನ ಕಪಟಕಾರ ಸ್ಥಾನದ ಕಾಮದ ಕಾಡಿಚ್ಚಿಗೆ ಆಹುತಿಯಾಗಬೇಕು ಕಾಮದ ನಶೆಯಲ್ಲಿರುವ ಕಾಮಿಯರು। ಅಂದಾಗಲೇ ಕಾಳಂದಾಕಾರದ ಕಾಳಗದಿಂದ ಕಾಲಕೂಟವನ್ನು ಕಾಲಾಧೀನ ಮಾಡುವೆನು, ಈ ಕಾಲ ಚಕ್ರದೊಡೆಯ ಕಾಲಕೋಟ। ಈ ಸಮುದ್ರದ ಮುಂದಿನ ಬೇಟೆ ಅಪರೂಪದ ಅಪ್ಸರೆ ಅಪೂರ್ವ, ಮುಂದೆ ನಾನು ಸೃಷ್ಟಿಸುವೆ ವಿರಾಮವಿಲ್ಲದ ಪ್ರೇಮ ಪರ್ವ। ಇದೇ ಈ ಸಹ್ಯಾದ್ರಿಪುರದ ಸತ್ಯ ರುದ್ರನ ಮಗ ಸಮುದ್ರನ ಸಮರ ಪರ್ವ, ಬೇರ ಸಮರ ಪರ್ವ। ಮಿಸ್ಟರ್, ಯಾರು ನೀನು? ನಡುದಾರಲ್ಲಿ ನಿಂತ್ಕೊಂಡಿದ್ಯಲ್ಲ, ಇದೇನು ರಸ್ತೆ ಅಂತ ಭಾವಿಸ್ಕೊಂಡಿದ್ಯೋ ಅಥವಾ ಫಿಶ್ ಮಾರ್ಕೆಟ್ ಅಂತ ಭಾವಿಸ್ಕೊಂಡಿದ್ಯೋ? ನೀನು ಸಮುದ್ರ ಅಲ್ವೇ? ನಾನು ಸಮುದ್ರ, ಸಹ್ಯಾದ್ರಿಪುರದ ಸತ್ಯರುದ್ರನ ಏಕೈಕ ಸುಪುತ್ರ ಸಮುದ್ರ। ನೀನು ಇಲ್ಲಿ ಈ ನಡು ರಸ್ತೆಯಲ್ಲಿ?
ನಾ ಬಯಸಿದ ಹಕ್ಕಿಗಾಗಿ ಬಲೆ ಬೀಸಿ ನಿಂತಿದ್ದಾನೆ ಈ ಬೇಟೆಗಾರ. ಈ ಸಮುದ್ರ ನನ್ನಿಗೆ ನೀನು ಸಹಕರಿಸಿದರೆ ನಿನ್ನ ಬದುಕು ಸುಭದ್ರ, ಇಲ್ಲದೆ ಹೋದರೆ ನೀನು ಆಶಿಸಿದ ಸುಂದರ ಬಾಳು ಛೇದ್ರ ಛೇದ್ರ. ಏ ಮಿಸ್ಟರ್, ನೀನು ತಿಳಿದುಕೊಂಡಂತೆ ನನ್ನ ಬಾಳು ಛಿದ್ರ ಛಿದ್ರವಾಗೋದಕ್ಕೆ ನೀನೇನು ಕೈಲಾಸದಲ್ಲಿದ್ದ ಆ ಶಿವರುದ್ರನಲ್ಲ. ಆ ಕೈಲಾಸದ ಶಿವರುದ್ರನಗಿಂತ ಭಯಂಕರ ಈ ಕಲಿಯುಗದ ಕಾಮುಕ. ಈ ಕಾಮುಕನೊಂದಿಗೆ ಸಹಕರಿಸುವುದೇ ನಿಮ್ಮಂತ ಸಾಧ್ವಿಯರ ಕಾಯಕ. ಆ ಸಾಧ್ವಿ ವೇದಾವತಿಯ ಶಾಪದಿಂದ ಆ ಕಾಮುಕನಾದ ರಾವಣ ನಾಶನಾದ ಅನ್ನೋದು ಗೊತ್ತಿಲ್ಲವೇನೋ ನಿನಗೆ? ಅಂದು ಸಾಧ್ವಿಯ ಸೀತೆಯನ್ನು ಅಪಹರಿಸಲು ಜಿಂಕೆಯ ರೂಪದಲ್ಲಿ ಬಂದವನೇ ಆ ಮಾರೀಚ. ಆದರೆ ಇಂದು ಈ ಸುಂದರ ಅಪೂರ್ವಗಳನ್ನು ಬಲತ್ಕರಿಸಲು ಕಾಮರಾಜನ ರೂಪದಲ್ಲಿ ಬಂದವನೇ ಈ ಸಮುದ್ರ. ಆ ಕುತಂತ್ರದಿಂದ ಮಾಯಾವಿ ಎನಿಸಿಕೊಂಡ ಆ ಮಾರೀಚನಿಗೆ ಬಾಣದಿಂದ ಕೊಂದು ಹಾಕಿದ್ದು ನನ್ನ ರಾಮ ಅನ್ನೋದು ನಿನಗೆ ಗೊತ್ತಿಲ್ವೇನೋ? ಅದು ತ್ರೇತಾಯುಗ, ಇದು ಕಲಿಯುಗ. ಈ ಕರಾಳ ಕಲಿಯುಗದಲ್ಲಿ ನಾನೇ ಮಾರೀಚ, ನಾನೇ ಶ್ರೀರಾಮಚಂದ್ರ. ನೋಡು, ನಿನ್ನೊಂದಿಗೆ ಕಾಲಹರಣ ಮಾಡುವ ಮೂರ್ಖ ಖಂಡಿತ ನಾನಲ್ಲ. ಕಮಾನ್ ಕಮಾನ್ ಅಪೂರ್ವ, ಕಮಾನ್. ನಿನ್ನಂಥ ರಾಕ್ಷಸನಿಗೆ ಇದೇ ಸರಿಯಾದ ಕಾಣಿಕೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋ ಹೇ ಅಪೂರ್ವ, ಒಂದಿಲ್ಲ ಒಂದು ದಿನ ನಿನ್ನ ಶೀಲದೊಂದಿಗೆ ತಡಕ್ ಮಾಡದೆ ಹೋದರೆ ನಾನು ಸಹ್ಯಾದ್ರಿಪುರದ ಸತ್ಯರುದ್ರನ ಮಗ ಸಮುದ್ರನೇ. ಏನಿಲ್ಲ ಬನ್ನಿ. ಅಂದ ಹಾಗೆ ಅಬಲೆಯ ಬಾಣಂಗಳದಲ್ಲಿ ಚದುರಂಗದಾಟವಾಡ್ತಾ ಇದ್ದ ಆ ದುಷ್ಟನಿಗೆ ಐ ಲೈಕ್ ಇಟ್ ಅಪೂರ್ವ, ಐ ಲೈಕ್ ಇಟ್. ಇಂಥ ವಿಕೃತ ಕಾಮಕರಿಗೆ ನಿಮ್ಮಂತ ಸ್ತ್ರೀಯರಿಂದಲೇ ಪಾಠ ಕಲಿಸಬೇಕು. ಆವಾಗಲೇ ಹೆಣ್ಣಿಗೆ ಸ್ವಾತಂತ್ರ್ಯ ಸಿಕ್ಕಿದ ಹಾಗೆ. ಆದಿತ್ಯ, ದಯವಿಟ್ಟು ಇಲ್ಲಿ ನಡೆದ ಈ ಘಟನೆಯನ್ನು ಯಾರಿಗೂ ಹೇಳಬೇಡ. ಖಂಡಿತ ಯಾರಿಗೂ ಹೇಳಿಲ್ಲ. ಬಟ್ ಒನ್ ಥಿಂಗ್, ಏನು? ನಿನ್ನಂತ ಹುಡುಗಿಯರು ಒಂಟಿಯಾಗಿದ್ದಿರುವುದು ನನಗೇಕೋ ಸರಿ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಮುಳ್ಳಿಲ್ಲವ ಹೂ ಅಂದ ಮೇಲೆ ಯಾರಾದರೂ ಕೈ ಹಾಕೋದು ಸರಿತಾನ? ಇವರ ನೋಡಿ, ನನ್ನನ್ನು ಪ್ರೀತಿಸುವ ಜನ, ಪ್ರೀತಿಸುವವರು ಇದ್ದಾಗ ಈ ಹೂವನ್ನು ಮುಟ್ಟಲು ಯಾರಿಂದಲೂ ಎಕ್ಸಾಕ್ಟ್ಲಿ ಕರೆಕ್ಟ್ ಅಪೂರ್ವ, ಎಕ್ಸಾಕ್ಟ್ಲಿ ಕರೆಕ್ಟ್. ನಿನ್ನನ್ನು ಪ್ರೀತಿಸುವ ಮನೋಭಾವ ನೀನು ಅದೆಷ್ಟು ಚೆನ್ನಾಗಿ ಅರಿತುಕೊಂಡಿರುವೆ ಅಲ್ಲ ಅಪೂರ್ವ? ಕಾಂಪ್ಲಿಮೆಂಟ್. ನಾನು ಬಂದು ಸಮಯ ಬಹಳ ಆಯ್ತು. ನಾನಿನ್ನು ಮನೆಗೆ ಹೋಗ್ಬಹುದಾ? ಬಾಯ್. ಅಪೂರ್ವ, ನಿನ್ನಂತ ಅಪರೂಪದ ಅಪ್ಸರೆಯನ್ನು ಪ್ರೀತಿಸುವ ನಾನು ಇಲ್ಲೇ ಇರಬೇಕಾದ್ರೆ ಯಾರೂ ನಿನ್ನನ್ನು ಪ್ರೀತಿಸಲು ಸಾಧ್ಯವಿಲ್ಲ ಅಪೂರ್ವ, ಪ್ರೀತಿಸಲು ಸಾಧ್ಯವಿಲ್ಲ. ಇವಾಗ ಅಪೂರ್ವ. ರಂಗಾತ ಸಂಜೆ ಕಡು ಕಂಪು ಕಿರಣವು ತೇಲಿ ತೇಲಿ ನಲಿದಾಡಿ ನಮಗಾಗಿ ಚೆಲ್ಲುತ್ತ ಪ್ರೀತಿ ಸುರಿಯುತ್ತ ನಗುವ ಹೂವು ನಲಿದಾಡಿ ಆ ಸಪ್ತ ಸ್ವರದಲ್ಲಿ ಸ್ನೇಹ ಮೋಹದಲ್ಲಿ ನಗುತ್ತಾ ನಲಿಯುವ ಈಗ ಪ್ರಿಯರೇ ನನ್ನ ಪ್ರೇಯಸಿ, ಈ ಬಾರೆ ಬಾರೆ ನನ್ನ ಪ್ರೇಯಸಿ, ಬಾರೆ ನನ್ನ ಪ್ರೇಯಸಿ, ನೀ ಬಾರೆ ಬಾರೆ ನನ್ನ ಪ್ರೇಯಸಿ. ನಮಗಾಗಿ ತೆರಳುತ್ತಾ ಪ್ರೀತಿ
ಜೀವಕ್ಕೆ ಸಂತೋಷ. ನಗುತ್ತಾ ನಗುತ್ತಾ ಬರುವಾಗ ನನಗಾಗಿದೆ ಹೊಸ ಸಂತೋಷ. ಸಂಜೆ ಕಡು ಕಂಪು ಕಿರಣವು ತೇಲಿ ತೇಲಿ ನಲಿದಾಡಿ ನಮಗಾಗಿ ಚೆಲ್ಲುತ್ತಾ ಪ್ರೀತಿ ಸುರಿಯುತ್ತ ನಗುವ ಹೂವು ನಲಿದಾಡಿ ಆ ಸಪ್ತ ಸ್ವರದಲ್ಲಿ ಸ್ನೇಹ ಮೋಹದಲ್ಲಿ ನಗುತ್ತಾ ನಲಿಯುವ ಈಗ ಬಾರೆ ನನ್ನ ಪ್ರೇಯಸಿ ನೀ ಬಾರೆ ಬಾರೆ ನನ್ನ ಪ್ರೇಯಸಿ. ನಾನೊಬ್ಬ ಡಾಕ್ಟರ್ನಾಗಿ ಇನ್ನೊಬ್ಬರ ಬದುಕಿನೊಂದಿಗೆ ಸರಸವಾಡುವುದು ಸರಿಯಲ್ಲ. ಪಾಪ ಅವಳ ಹೃದಯ ಮಂದಿರದಲ್ಲಿ ಯಾರಿದ್ದಾನೆ ಯಾರಿಗೆ ಗೊತ್ತು. ಹುಡುಗಿ ಅವಳು ಪಡುವಾರಳ್ಳಿ ಜಾತ್ರೆ ನಾಗ ಇಣಿಕೆ ಇಣಿಕೆ ನೋಡುತ್ತಾಳ ಏನ್ ಸಿಂಗಾರ. ಮೇಲುಕೋಟೆ ಹುಡುಗಿ ಅವಳು ಪಡುವಾರಳ್ಳಿ ಜಾತ್ರೆ ನಾಗ ಇಣಿಕೆ ಇಣಿಕೆ ನೋಡುತ್ತಾಳ ಏನ್ ಸಿಂಗಾರ. ಊಟಕ್ಕೆ ಒಂದು ಮೆಚ್ಚಿನ ಮನೆ ಆಟಕ್ಕೆ ಒಂದು ಮನೆ ಊಟ ಬಿಟ್ಟು ಒಂದೇ ಮನೆ ಊಟದ ರಾಮಣ್ಣ. ಮೇಲುಕೋಟೆ ಹುಡುಗಿ ಅವಳು ಅಂಡಾಕಡಿ ಮಿಸ್ಟರ್ ಅಂಡಾಕಡಿ ರೀ, ಗುರ್ತು ಮಾಡಿಲ್ಲ ಅಂದ್ರೆ ಲಾರಿ ಡ್ರೈವರ್ ರೀ, ಲಾರಿ ಡ್ರೈವರು. ಮೊದಲು ಚಿಕ್ಕ ಚಿಕ್ಕ ಗಾಡಿ ಎಲ್ಲ ಹೊಡಿತಿದ್ದೀನಿ ರೀ, ಆದ್ರೆ ಈ ನನ್ನ ಬಾಡಿಗ ಚಿಕ್ಕ ಗಾಡಿ ಎಲ್ಲ ನಡುವಲ್ರಿ. ಅಕ್ಕ ಈಗ ಹೆವಿ ಗಾಡಿ ಹೊಡ್ಯಾಕತ್ತೀನಿ ರೀ, ಹೆವಿ ಗಾಡಿ. ಆದ್ರೆ ನನ್ನ ಗಾಡಿ ಮಾತ್ರ ನೋಡ್ಲಿಕ್ಕೆ ಸಖತ್ತಾಗಿ ಕಾಣ್ತೈತ್ರಿ, ತುಂಬಾ ಚೆನ್ನಾಗಿ ಕಾಣ್ತೈತಿ. ನನ್ನ ಗಾಡಿ ನೋಡಿದ್ರೆ ನೀವು ಹಗಲು ರಾತ್ರಿ ಮಾಡ್ಬೇಕು ನೋಡಿ ಡ್ರೈವಿಂಗ್ ಅನ್ನ. ಎಷ್ಟು ಲೋಡ್ ಹಾಕೊಡಿದ್ರು ನನ್ನ ಗಾಡಿ ಇಂಜಿನ್ ಮಾತ್ರ ಹಾಳಾಗೋದು ನೋಡ್ರಿ. ಈ ಅಂಡ ಕಡೆ ನನ್ನ ಗಾಡಿನ ಯಾರಿಗೂ ಹೊಡಿಲಿಕ್ಕೆ ಕೊಟ್ಟಿಲ್ರಿ, ಹೊಡಿಲಿಕ್ಕೆ ಸಾಲ್ರಿ ಮುಟ್ಲಿಕ್ಕೆ ಸಾಕ ಕೊಟ್ಟಿಲ್ಲ ನೋಡ್ರಿ.
ಆದ್ರೆ ಈ 3 ದಿನದಿಂದ ಒಂದ ಸಮಯ ನನ್ನ ಗಾಡಿ ಇಂಜಿನ್ದಿಂದ ಆಯಿಲ್ ಲೀಕೇಜ್ ಆಗಕತ್ತೈತಿ ನೋಡ್ರಿ. ಅದ್ಕ ನನ್ನ ಗಾಡಿ ಮನ್ಯಾಗ ಬಿಟ್ಟು ಬಂದೀನಿ. ಸದ್ಯ ಇಲ್ಲಿ ಯಾವ್ದಾದ್ರು ಗಾಡಿ ಸಿಕ್ತೈತೋ ಅಂತ ಹಂಗೋಗಿ ಹಿಂಗ್ ಒಂದು ರೌಂಡ್ ಹೊಡ್ಕೊಂಡು ಬರ್ತೀನಿ ರೀ. अंडा 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 आओ सिखाओ हमें अंडे का फंडा ये नहीं प्यारे कोई मामूली अंडा इसमें छुपा है जीवन का सफर अंडे में अंडा अंडा अंडे में अंडा अंडे में अंडा अंडा अंडे में अंडा ಇದ್ಯಾವುದಪ್ಪ ಚಿಕ್ಕ ಗಾಡಿ ಈ ದೊಡ್ಡ ಗಾಡಿಗೆ ಮುಂದಿನ ಬಂದು ಹೊಡ್ತದ್ದು? ರೀ ಏನ್ರಿ ನಿಮ್ಮ ಕಡೆಗಳ ಕಾಣ್ತಾವಿಲ್ಲ? ಅಲ್ಲ ನಿಮಗೆ ಸಹಾಯಕ ಎಲ್ಲಿ ಯಾವ ಜಾಗ ಸಿಕ್ಕಿಲ್ಲ. ನಿಮ್ಮ ಗಾಡಿ ಮುಂದಿನ ಶೋ ಎಲ್ಲ ಹಾಳು ಮಾಡ್ಬಿಟ್ರಲ್ರಿ ನೀವು. ಹಿಂದಿನ ಬಂದು ಹೊಡ್ತದ್ ನೀನು, ಮತ್ತೆ ನಿನ್ನ ಈ ಮುಂದಿನ ಶೋ ಹಾಳಾಗ್ತಾ ಇರ್ತೈತೆನಾ? ನಂದು ಒಳ್ಳೆ ನಸೀಬ್ ಅಂತೀನಿ. ನೀನಾದ್ರೂ ಬಂದು ಮುಂದಿನ ನನ್ನನ್ನು ಹೊಡ್ದಾತಿದ್ರ ನಾನು ಮುಂದಿನ ಶೋ ಎಲ್ಲ ಸತ್ಯನಾಶ ಆಗೋಗ್ಬಿಟ್ಟಿತ್ತು. ಹೌದು ಸರಿ, ಎಲ್ಲಿ ಹೋಗ್ತೀಯ ಸುಂದರಿ? ಏ ಮಿಸ್ಟರ್ ಮುಚ್ಚ ಬಾಯ್ನ. ಯಾರು ಗೊತ್ತಾಯ್ತಿನ? ಪಿಕ್ನಿಕ್ ಕಲೆಕ್ಟರ್ ಪಲ್ಲಿ. ಪಲ್ಲಿ ಅಂದ್ರೆ ಇವರೆಲ್ಲ ಘಡ 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 ನಡಗತ್ತೆ. ಹೌದು, ನೀನ್ಯಾರ ಮುನ್ಸಿಪಾಲಿಟಿ ನೌಕರ? ಕಣ್ಣಿಗೆ ನಾನು ಮುನ್ಸಿಪಾಲಿಟಿ ನೌಕರ ಕಾಣ್ತಿಲ್ಲ. ಮತ್ತೆ ನಾನು ಕಾಣ್ತೀಯೋ? ನಾನು ಡ್ರೈವರ್ ಅಂಡಾಕಡಿ, ಮಿಸ್ಟರ್ ಅಂಡಾಕಡಿ ಅಂತ ಲಾರಿ ಡ್ರೈವರ್. ವಾವ್, ತಿಂಗಳಿಗೆ 15,000 ಪೇಮೆಂಟ್ ತಗೋತೀನಿ. 15,000 ಆದ್ರೆ ಅದು ಬಿಟ್ಟು ಕ್ಯಾಬಿನ್ದಾಗ ಒಂದ್ 3-4 ಸೀಟ್ ಹಾಕೊಂಡ್ರೆ ಅದೊಂದು ಬೇರೆ. ಅಂತೂ ತಿಂಗಳಿಗೆ 20,000 ಕೈಗೆ ಬರೋದಂತೂ ಗ್ಯಾರಂಟಿ ನೋಡೋದ. ಹಂಗಂತೀರ? ಅಯ್ಯೋ ಹಂಗ ಕರೆ ಆಗ್ರಿ. ನಿಮ್ದೀಗ ಓಪನ್ ಮಾಡಿದ್ರಿ. ಅಲ್ಲ ಪಿಕ್ನಿಕ್ ಖಾತೆನ ಪಿಕ್ನಿಕ್. ಓ ಪಿಕ್ನಿಕ್ ಆತನ ನೋಡು. ನೀನು ಯಾವ ಜಾಗದಾಗ ಓಪನ್ ಮಾಡಿದ್ರು ನಡೀತದ. ಮುದ್ದಾದ ಕೈಯಿಂದ ಓಪನ್ ಮಾಡಿಸ್ಕೊಳಕ ನಾನು ಪುಣ್ಯ ಮಾಡಿರ್ಬೇಕು. ಮತ್ತೆ ಯಾಕಡ ಒಂದ್ ನಿಮಿಷ ತಗೋ. ನೋಡ್ರಿ, ಅಡ್ವಾನ್ಸ್ ನಂದು 500 ರೂಪಾಯಿ. ಅದು 100 ವಾಪಸ್ ಬಂದಿಲ್ಲ ಅಂತ ಇದು ಯಾಕೋ ಸ್ವಲ್ಪ ಇರ್ಲಿ, ನೋ ಪ್ರಾಬ್ಲಮ್. ಅಂದಂಗೆ ಈ ಚಿಕ್ಕ ಜಾಗದಾಗ ನಿಮ್ದು ಉತ್ತರ ಕೈಯಿಂದ ಸಣ್ಣ ಸಹಿ ಮಾಡ್ಬಿಡ್ತೀರಾ ಪ್ಲೀಸ್? ಟೇಕ್ ಇಟ್ ಯುವರ್ ಪೆನ್. ನಂದು ಎಪ್ಪಟ್ಟು. ಅಯ್ಯೋ ನಿನ್ ಎಲ್ಲಿ ಬೇಕೋ ಅಲ್ಲಿ ಹಾಕೋ. 5 ಬೇಡ ಹಾಕ್ಸ್ಕೊಂಡ್ರು ನೋ ಪ್ರಾಬ್ಲಮ್. ಬೇಡಪ್ಪ ಬೇಡ. ನಿನ್ ಹೆಬ್ಬಟ್ಟು ನೋಡಿದ್ರೆ ನನಗೆ ಯಾಕೋ ಹೆದರಿಕೆ ಬರತೈತಿ. ಯಾಕೋ ಟೈಮ್ ಸರಿ ಇಲ್ಲ ಇವತ್ತು. ಎಷ್ಟೆಲ್ಲ ಹೆದ್ರಾಕ್ ಹೋಗ್ಬೇಡ. ನಾನು SSLC ವರೆಗೆ ಓದಿನಿ. ಮತ್ತೆ ಇದಕ್ಕೆ ಹೆಬ್ಬಟ್ಟು ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತೈತೆ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಹಾಗ ಸರಿ, ಹಾಗಾದ್ರೆ ಚಿಕ್ಕದಾಗಿ ಎಲ್ಲಿ ಓಪನ್ ಮಾಡಿ ನೀನು ಹಾಳೆ ತಡೆ ಯಾಕೆ? ಹಾಳೆ ಹಾಕ್ತೀನಿ ನಿಂತಲ್ಲೇ ನನ್ನ ಸೈನ್. ನಿನ್ ಪೆನ್ ಬೇಡ. ನನ್ನ ಪ್ಯಾಂಟ್ ಇಲ್ಲಿ ಜೇಬ್ನೊಳಗ ಐತಿ ಪೆನ್ನು. ಎಲ್ಲಿ ನೀನು